ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ರಂಗಣ್ಣ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ನಟ್ಟು ಬೋಲ್ಟ್ನ ನಾಳೆ ಎಲ್ಲ ಇವತ್ತೇ ಟೈಟ್ ಮಾಡಬೇಕು. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತಾ ಇದೀವಿ, ಅದು ವಿಧಾನಸೌಧದ ಮೆಟ್ಲ ಮೇಲೆ. ಯಾರಿಗೋಸ್ಕರ ಮಾಡ್ತಾ ಇರೋದು? ಇವರಿಗೆ ಟ್ಯಾಕ್ಸ್ ಫ್ರೀ ಕೊಡ್ತಾ ಇಲ್ವಾ? ಇವ್ರ ಸಿನಿಮಾಗಳಿಗೆ ಕನ್ನಡಿಗರ ನೆಲ ಇಲ್ವಾ? ಕನ್ನಡಿಗರು ಕನ್ನಡ ನೋಡಲ್ವಾ? ನಾವೆಲ್ಲ ಕನ್ನಡಿಗರು ನೋಡಿರೋದಕ್ಕೆ ಇವರು ಇಂಡಿಯಾ ಸ್ಟಾರ್, ಇಂಟರ್ನ್ಯಾಷನಲ್ ಸ್ಟಾರ್ಗಳಾಗಿರೋದು. ಯಾಕೆ ಬರೋದಿಲ್ಲ? ಏನಕ್ಕೆ ಬರಲ್ಲ? ಇದು ಅದೇ ಕನ್ನಡ ಫಿಲಮ್ಗೆ ಟ್ಯಾಕ್ಸ್ ಫ್ರೀ ಮಾಡಿ, PVR ಕಡಿಮೆ ಮಾಡಿ, ಅದು ಮಾಡಿ ಇದು ಮಾಡಿ ಅಂತ ಕೇಳ್ತಾರಲ್ಲ, ಯಾಕೆ ಬರಲ್ಲ ಇವರು? ಪ್ರಶಸ್ತಿ ಕೊಡ್ತೀವಿ ಅಂದರೆ ಒಬ್ಬರು ಪ್ರಶಸ್ತಿ ನಟ ಟ್ವೀಟ್ ಮಾಡ್ತಾರೆ, ಕನ್ನಡಿಗರಿಗೆ ಅವಮಾನ ಮಾಡ್ತಾರೆ. ನಾನು ಪ್ರಶಸ್ತಿ ತಗೊಳ್ಳೋದು ಬಿಟ್ಟು ಬಹಳ ವರ್ಷ ಆಗೋಯ್ತು. ಹಿಂದಿ ಕರೆದ್ರೆ ಓಡೋಗ್ಬಿಟ್ಟು ತಗೋತೀರಾ? ಏನು ಉತ್ತರ ಕೊಡ್ತೀಯಪ್ಪ? ಕನ್ನಡಿಗರು ಕೊಟ್ಟರೆ ಅಷ್ಟೊಂದು ಕಾಲ್ ಕಸನ ನಿಮಗೆ? ಕನ್ನಡಿಗರು ಅಂದ್ರೆ ಅಷ್ಟೊಂದು DK ಶಿವಕುಮಾರ್ ಅವ್ರು ಹೇಳಿರೋದು ಕರೆಕ್ಟ್. ಇವರು ಅದೇ ಕಲೀರಿ, ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅವ್ರನ್ನ ನೋಡಿ. ಅವರು ಕ್ಯಾನ್ಸರ್ ಆಸ್ಪತ್ರೆಯಿಂದ ಕ್ಯಾನ್ಸರ್ ಆಪರೇಷನ್ ಆಗಿ ಬಂದಿದ್ರು, ಎಷ್ಟು ವಿನಯತೆಯಿಂದ ಬರಲಿಲ್ಲ ಶಿವರಾಜ್ ಕುಮಾರ್ ಅವರು. ಏನಕ್ಕೆ ಬರಲ್ಲ ಇವರು? ಕನ್ನಡಿಗರಿಗೋಸ್ಕರ ಅಲ್ವಾ ಮಾಡ್ತಾ ಇರೋದು? ಯಾಕೆ ಬರಲ್ಲ? ಇವ್ರ ಫಿಲಮ್ಗಳಿಗೆ ಕರ್ನಾಟಕ ಬೇಕು, ಕನ್ನಡದ ನೆಲ ಬೇಕು, ಕನ್ನಡ ಪ್ರೇಕ್ಷಕರು ಬೇಕು. ಕನ್ನಡಿಗರ ಕಾರ್ಯಕ್ರಮ ಅಂದರೆ ಅಸಡ್ಡೆ ಯಾಕೆ? ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಶಂಕರ್ ನಾಗ್ ಅವರೆಲ್ಲ ಸಣ್ಣ ಸಣ್ಣ ಕನ್ನಡ ರಾಜ್ಯೋತ್ಸವಕ್ಕೆ ಬರ್ತಾ ಇದ್ದಿದ್ದಕ್ಕೆ ಅವ್ರನ್ನ ಮಹಾನ್ ನಟ ಅಂತ ಹೇಳಿದ್ರು. ನೀವು ಯಾವ್ದಾರ ಒಂದು ಕನ್ನಡ ರಾಜ್ಯೋತ್ಸವ ಕರೀರಿ, ಇವ್ರನ್ನ ಹೆಂಗೆ ಮೂಗು ತಿರ್ಸ್ಕೊಂಡು ಹೋಗ್ತಾರೆ? ಇರೋದ್ರಲ್ಲಿ ದರ್ಶನ್ ಪರವಾಗಿಲ್ಲ, ಕರೆದ್ರೆ ಅಲ್ಲಿ ಇಲ್ಲಿ ಯಾವ್ದಾರು ಕನ್ನಡ ರಾಜ್ಯೋತ್ಸವ ಮತ್ತೊಂದಕ್ಕೆ ಬರ್ತಾರೆ. ಇವ್ರು ಬೇರೆಯವ್ರು ಬರ್ತಾರಾ? ಇವರೆಲ್ಲ ಇಂಟರ್ನ್ಯಾಷನಲ್ ನಟರ. ಇವ್ರ ಫಿಲಮ್ನೆಲ್ಲ ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕು ಫಸ್ಟು. ಕನ್ನಡದು ಮೇಕೆದಾಟು ಹೋರಾಟಕ್ಕೆ ಯಾಕೆ ಬರಲ್ಲ? ಅದೇ ತಮಿಳ್ನಾಡಲ್ಲಿ ಎಲ್ಲ ರಜನಿಕಾಂತಿಂದ ಹಿಡಿದು ಕಲೀರಿ ಅವ್ರನ್ನ, ಅವ್ರ ಹತ್ರ ಕಲ್ತ್ಕೊಳ್ಳಿ ನೀವು. ಎಲ್ಲ ಬರ್ತಾರೆ. ಇವ್ರು ಯಾರು ಬರ್ತಾರೆ? ಇವ್ರಿಗೆ ಶೂಟಿಂಗ್ ಇರುತ್ತೆ, ಇನ್ನೊಂದಿರುತ್ತೆ, ಇನ್ನೆಲ್ಲ ಬಾಂಬೆಲಿ ಶೂಟಿಂಗ್ ಇರುತ್ತೆ. ನೀನು ಕನ್ನಡದಲ್ಲಿ ಬೆಳೆದಿರೋದಕ್ಕೆ ಬಾಂಬೆಲಿ ಹೋಗ್ತಾ ಇದೆಯಾ, ಲಾಸ್ ಏಂಜಲಸ್ಗೆ ಹೋಗ್ತಾ ಇದೆಯಾ? ಫಸ್ಟ್ ಕನ್ನಡಿಗರಿಗೆ, ಕನ್ನಡಕ್ಕೆ ಮರ್ಯಾದೆ ಕೊಡಿ, ಗೌರವ ಕೊಡಿ. ನನಗೂ ವಿವೇಚನೆ ಬಿಟ್ಟಿದ್ದು ಪಿಕ್ಚರ್ ನೋಡೋದಕ್ಕೆ. ಟ್ಯಾಕ್ಸ್ನ 200% ಮಾಡಿದ್ರೆ ನನಗೂ ವಿವೇಚನೆಗೆ ಬಿಟ್ಟಿದ್ದು ಸರ್ಕಾರದನ್ನು. ರೇವಂತ್ ರೆಡ್ಡಿ ಗೊತ್ತಲ್ಲ, ತೆಲುಗು ಚಲನಚಿತ್ರ ಹಿಂಗೆ ಏನು ಮಾಡಿದ್ರು ಅಂತ. ಕರ್ನಾಟಕದಲ್ಲಿ ಅದು ಮಾಡಬೇಕಾ? ಅಯ್ಯೋ, ನೀನು ಯಾಕೆ ಕನ್ನಡದಕ್ಕೆ ಬರಲ್ಲ? ಕನ್ನಡ ಉಳ್ಸೋಕೆ ಯಾಕೆ ಬರಲ್ಲ? ಕನ್ನಡಿಗರ ನೀರಿಗೆ ಯಾಕೆ ಬರಲ್ಲ ನೀನು? ನಿನಗೆ ಯಾಕೆ ನಾನು ಕೊಡಬೇಕು? ದಿಸ್ ಇಸ್ ನಾಟ್ ಎ ಜೋಕ್, ಹೌದಲ್ವಾ? ರಾಜ್ಕುಮಾರ್ ಅವರು ಎಲ್ಲೇ ಕನ್ನಡ ರಾಜ್ಯೋತ್ಸವ ಕರೆದ್ರು ಬರ್ತಿದ್ರಪ್ಪ. ವಿಷ್ಣುವರ್ಧನ್ ಬರ್ತಾಯಿದ್ರು, ಅಂಬರೀಷ್ ಅವ್ರು ಬರ್ತಾಯಿದ್ರು, ಶಂಕರ್ ನಾಗ್ ಇವ್ರು ಯಾರನ್ನ ಒಬ್ಬರನ್ನ ಕನ್ನಡ ರಾಜ್ಯೋತ್ಸವ ಕರೀರಿ. ಕನ್ನಡ ಎಲ್ಲಿ ಉಳಿಯುತ್ತೆ? DK ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟ್ ಆದ್ಮೇಲೆ ಫಿಲ್ಮ್ ಚೇಂಬರ್ ಅಷ್ಟು ವಾದ ಏನು ಅಂತಂದ್ರೆ, ನೀವು ಡಿಮಾಂಡ್ ಮಾಡಿ ಕರ್ಸ್ಕೊಡುವಂತದ್ದಲ್ಲ. ಪ್ರೀತಿಯಿಂದ ಕರೆದ್ರು ಬರಲ್ಲ, ಡಿಮ್ಯಾಂಡ್ ಮಾಡಿದ್ರು ಬರಲ್ಲ ರೀ. ಯಾಕೆ ಯಾಕೆ ಏನ್ ನಮಗೇನು ದರ್ದ ಡಿಮ್ಯಾಂಡ್ ಮಾಡೋದಿಕ್ಕೆ? ಕನ್ನಡ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡಿದೀವಿ, ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾರೆ. ಅದಕ್ಕೂ ಬರಲ್ಲ ಅಂತ ಹೇಳಿದ್ರೆ ಮತ್ತೆ ಹೆಂಗೆ ಕರಿಬೇಕು? ದಿಸ್ ಇಸ್ ಟೂ ಮಚ್. ಥ್ಯಾಂಕ್ ಯು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ.